ಇದು ಉಪ್ಪೆ ನ್ಯೂಸ್, ಸತ್ಯದೊಂದಿಗೆ ಪ್ರತಿಕ್ಷಣ. ನಗರದ ಭೂಮರೆಡ್ಡಿ ಕಾಲೇಜ್ ಆವರಣದಲ್ಲಿ ಮೇ 13 ಮತ್ತು 14ರಂದು 2 ದಿನಗಳ ಕಾಲ ಬೃಹತ್ ಪ್ರಾರ್ಥನಾ ಕೂಟವನ್ನು ಆಯೋಜಿಸಲಾಗಿದೆ ಎಂದು ಪಾಸ್ಟರ್ ಅಭಿಷೇಕ್ ಸೆನ್ ಹಾಗೂ ಪ್ರಿಯಾಂಕ್ ಸೇನ್ ಅವರು ತಿಳಿಸಿದ್ದಾರೆ. ಈ ಪ್ರಾರ್ಥನಾ ಕೂಟವು ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ನಡೆಯಲಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ, ಸಮಾಜದ ಜನರಿಗೆ ಉಚಿತ ಆಹ್ವಾನ ಇರುತ್ತದೆ. ಈ ಮಹತ್ವದ ಪ್ರಾರ್ಥನಾ ಸಭೆಗೆ ವಿಶೇಷವಾಗಿ ಪಂಜಾಬ್ನ ಅಪೋಸ್ತಲರಾದ ಅಂಕುರ್ ಯೂಸುಫ್ ನರೂಲಾ ಅವರು ಭಾಗವಹಿಸಿ ಪ್ರಾರ್ಥನಾ ಸಂದೇಶ ನೀಡಲಿದ್ದಾರೆ ಮತ್ತು ಬಿಡುಗಡೆ, ವಿಶೇಷ ರೋಗಿಗಳಿಗೆ ಬಿಡುಗಡೆ ಹಾಗೂ ಅನೇಕ ರೀತಿಯಲ್ಲಿ ಸ್ವಸ್ಥತೆ ಕೂಟ ನಡೆಯಲಿದೆ ಎಂದು ತಿಳಿಸಿದರು. ಈ ಕೂಟವು ಕೇವಲ ಕ್ರೈಸ್ತ ಸಮುದಾಯಕ್ಕೆ ಸೀಮಿತವಾಗದೆ ಎಲ್ಲ ಧರ್ಮದ ಜನರು ಭಾಗವಹಿಸಬಹುದಾದ ಸಾಮೂಹಿಕ ಕಾರ್ಯಕ್ರಮವಾಗಿದ್ದು, ಭಾಗವಹಿಸುವವರು ಆತ್ಮೀಯ ಶಾಂತಿ ಮತ್ತು ಸ್ವಸ್ಥತೆ ಪಡೆಯಬಹುದು ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಲ್ಲದೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ವಿವಿಧ ರಾಜ್ಯಗಳಿಂದ ಹಾಗೂ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಜನರು ಭಾಗವಹಿಸುವ ನಿರೀಕ್ಷೆಯಿದೆ. ಭಾಗವಹಿಸುವ ಎಲ್ಲರಿಗೂ 2 ದಿನಗಳ ಕಾಲ ಉಚಿತ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಕಾರ್ಯಕ್ರಮ ನಡೆಯುವ ಸ್ಥಳವು ಭೂಮರಡ್ಡಿ ಕಾಲೇಜ್ ನಗರದ ಮಧ್ಯಭಾಗದಲ್ಲಿರುವುದರಿಂದ ಸಾರ್ವಜನಿಕರಿಗೆ ಸುಲಭವಾಗಿ ತಲುಪುವ ವ್ಯವಸ್ಥೆಯಿದೆ. ಈ ಒಂದು ಊಟದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಜೀವಮಾನದಲ್ಲಿ ಎಲ್ಲವೂ ಹೊಸದಾಗಿ ದೇವರು ಮಾರ್ಪಡುವವನಾಗಿದ್ದಾನೆ. ಇದು ಯಾವ ಸಾಧಾರಣ ಕೂಟವಾಗಿಲ್ಲ. ಈ ಪ್ರಾರ್ಥನೆ, ಈ ಒಂದು ದೇವದಾಸರು ಬರಬೇಕಾದ್ರೆ ಎಷ್ಟೋ ಸಾವಿರ ಜನರ ಪ್ರಾರ್ಥನೆ, ತ್ಯಾಗ, ಬಲಿದಾನವಿದೆ. ಅವರು ಎಲ್ಲೂ ದೇವರ ಉಪಸ್ಥಿತಿ ಇಲ್ಲದೆ, ದೇವರ ಪರ್ಮಿಷನ್ ಇಲ್ಲದೆ ಅವರು ಹೆಜ್ಜೆ ಇರುವುದಿಲ್ಲ. ಆದರೆ ಡಾಕ್ಟರ್ ಅಪೋಸ್ತಲ ಅಂಕುರ್ ನರೂಲಾ ಅವರು ನಮ್ಮ ಬೀದರ್ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಯಾವ ರೀತಿ ಬೈಬಲ್ ನಲ್ಲಿ ಕೊರಲಿನ ಪ್ರಾರ್ಥನೆ ಕೇಳಲಾಗಿದೆಯೋ ಅದೇ ರೀತಿ ಪಾಸ್ಟರ್ ಅಭಿಷೇಕ್ ಮತ್ತೆ ಅವರೊಂದಿಗಿರುವ ಬೀದರ್ ನಲ್ಲಿ ಎಷ್ಟೋ ಜನರು ಪ್ರಾರ್ಥನೆಯಲ್ಲಿ ಬಿತ್ತಿದ್ದಾರೆ. ಅದರ ಸಲುವಾಗಿ ಇವತ್ತು ದೇವರ ಅವರ ಪ್ರಾರ್ಥನೆಯನ್ನು ಕೇಳಿ ಅಂತ ದೊಡ್ಡ ದೈವದಾಸರಿಗೆ ನಮ್ಮ ಬೀದರ್ ಪಟ್ಟಣಕ್ಕೆ ಕಳಿಸುತ್ತಾ ಇದ್ದಾರೆ. ನಾವೆಲ್ಲರೂ ಸೌಭಾಗ್ಯವುಳ್ಳವರಾಗಿದ್ದೇವೆ. ನಾವು ನಂಬುತ್ತೇವೆ ಡಾಕ್ಟರ್ ಅಪೋಸ್ತಲ ಅಂಕುರ್ ನರೂಲಾ ಅವರು ಮಾತ್ರ ಬರ್ತಾ ಇಲ್ಲ, ಅವರ ಮುಖಾಂತರ ಯೇಸು ಕ್ರಿಸ್ತನು ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಅವರು ಬರುವುದು ಸಾಧಾರಣವಾಗಿಲ್ಲ. ಪ್ರತಿಯೊಬ್ಬರ ಜೀವಮಾನವನ್ನು ಹೊಸದಾಗಿ ಮಾರ್ಪಡುವುದಾಗಿದೆ. ನಾನು ಎಲ್ಲ ಅಕ್ಕಪಕ್ಕದಿರುವ ಪಟ್ಟಣದವರಿಗೆ ಸ್ವಾಗತಿಸುತ್ತೇನೆ. ಯಾವುದೇ ಕಷ್ಟ, ಸಮಸ್ಯೆ, ತೊಂದರೆಯಲ್ಲಿ ನೀವು ಇರಬಹುದು, ಆದರೆ ಇದು ನಿನಗಾಗಿ ಸುದ್ದಿ ಇದೆ, ನಿನಗಾಗಿ ಸುಸಮಾಚಾರವಿದೆ. ದೇವರು ನಿನಗಾಗಿ ಪಟ್ಟಣಕ್ಕೆ ತನ್ನ ದೈವದಾಸರ ಮುಖಾಂತರ ಬರ್ತಾ ಇದ್ದಾರೆ. ಸೊ ನಾನು ನಿಮ್ಮೆಲ್ಲರಿಗೆ ಸ್ವಾಗತಿಸುತ್ತೇನೆ. ಅಭಿಷೇಕ್ ಸೆನ್ ಮಿನಿಸ್ಟ್ರಿ ವತಿಯಿಂದ ಥ್ಯಾಂಕ್ಸ್ ಹೇಳುತ್ತೇನೆ. ಪ್ರೆಸ್ ಮೀಟ್ ದವರಿಗೂ ಸಹ ಇವರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅವಕಾಶವನ್ನು ಕೊಟ್ಟು ಎಷ್ಟೋ ಜನರಿಗೆ, ಸಾವಿರಾರು ಜನರಿಗೆ ಈ ಒಂದು ಮೆಸೇಜ್ ತಲುಪಿಸುತ್ತಾ ಇದ್ದಾರೆ. ಇವರೆಲ್ಲರಿಗೆ ದೇವರು ಆಶೀರ್ವದಿಸಲಿ. ಮತ್ತು ನೋಡುತ್ತಿರುವ ಪ್ರತಿಯೊಬ್ಬರಿಗೆ ನನ್ನ ರಿಕ್ವೆಸ್ಟ್, ವಿನಂತಿ ಏನಂದ್ರೆ, ನೀವು ಸಹ ಮನೆಯಲ್ಲಿ ಕೂತಿಕೊಂಡು ಆದಷ್ಟು ಮಟ್ಟಿಗೆ ಫೇಸ್ಬುಕ್ ನಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ನಲ್ಲಾಗ್ಲಿ, ಎಲ್ಲೇ ಆಗ್ಲಿ ನೀವು ಇದನ್ನು ಶೇರ್ ಮಾಡಿ, ಜನರಿಗೆ ಗೊತ್ತಾಗಲಿ ಅವರು ಬರುವುದು. ನಾವು ಪಂಜಾಬ್ಗೆ ಹೋಗಿದಾಗ ನಮ್ಗೆ ಅವರು ಸಿಗುವುದು ಸಾಧಾರಣವಲ್ಲ. ನಾವು ದೂರಿನಿಂದ ನೋಡಿ ಬರ್ತೇವೆ. ಆದ್ರೆ ಇವತ್ತು ನಮ್ಮ ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಅವರು ಅಂದ್ರೆ ದಿಸ್ ಇಸ್ ದ ಬ್ಲೆಸ್ಸಿಂಗ್ ಆಫ್ ಗಾಡ್. ದೇವರ ದೊಡ್ಡ ಆಶೀರ್ವಾದವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಮೇ ಗಾಡ್ ಬ್ಲೆಸ್ ಯು. मिशन की तरफ से स्पॉन्सर किया जाता है कि अपोस्तल अंकुर नरूला किसी भी चीज का चंदा नहीं करते हैं कि मैं आ रहा हूँ तो इधर आप कलेक्शन करो, चंदा करो, लेकिन प्रभु ने उन्हें वो सिर्फ ना मीटिंग करते हैं, लेकिन आप जब उनके विषय में यूट्यूब में, फेसबुक में देखेंगे तो वो बहुत सी चैरिटीज को चलाते हैं, अनाथ लोगों की सहायता करते हैं. हर महीने जो अनाथ बच्चे हैं उनकी शादियों को करते हैं, और जो विधवाएं औरतें हर महीने उनके घरों में राशन जाता है, हॉस्पिटल में चैरिटी जाती है. तो उनका यहाँ पर आना और यहाँ पर स्पॉन्सर करने का एक ही है कि लोग प्रभु यीशु के प्रेम को अनुभव करें. और यदि कोई ऐसी समस्या में, क्योंकि हम देखते हैं कि आज बहुत से लोग इस दुनिया में ऐसे हैं जो कैंसर से पीड़ित है, समझ लीजिए, तो वो ठीक होना चाहते हैं लेकिन उनके पास पैसा नहीं. लेकिन प्रभु यीशु मसीह का वचन ऐसा कहता है कि जो कोई प्रभु यीशु मसीह के पास आता है, प्रभु उसको नया जीवन करके भेजता है. तो अपोस्तल जी यही करते हैं, वो किसी चीज का पैसा नहीं लेते हैं. इवन वो ये चाहते हैं कि जब हमारी मीटिंग में लोग आए तो हम उन्हें फ्री में सेवा करें, फ्री में खाने के लिए दें. बाकी यहाँ पर जो है स्पॉन्सर के लिए कुछ लोग आगे आ रहे हैं, जैसे कोई पोस्टर की सेवा कर रहे हैं,
कोई बैनर लगाने की सेवा कर रहे हैं, बहुत से यूथ आगे आ रहे हैं जो वो रात भर हमारे साथ बैठकर हमारे साथ मिलकर पोस्टर बांट रहे हैं, पॉम्पलेट बांट रहे हैं, बैनर बांट रहे हैं, लेकिन हम यहाँ से कोई भी फंड रेज नहीं कर रहे। आप भी लोकल लीडर के हेल्प दे रहे हो क्या? वो तो फेसबुक पे दे रहे हैं, रात के 2-2 बजे तो आपका बैनर लगा रहे हैं जी। बहुत से लोग। यस, तो ये सेवा है, बाकी फाइनेंशियली हम किसी से कोई मदद नहीं ले रहे। वही ट्रस्ट होता है। यस यस। सुसमाचार प्रचार करो। सुसमाचार का अर्थ है गुड न्यूज। और दुष्ट आत्मा को निकालो, बीमारी के ऊपर हाथ रखो और उन्हें चंगा करो। सो यही हम जब प्रभु के सेवक लोग हैं तो हम प्रभु के उद्देश्य में चलते हैं। और इस मीटिंग में इतनी गैदरिंग करना, इतना पैसा खर्च करने का एक ही हमारा मकसद है कि जिनके जीवन में निराशा है उनके जीवन में प्रभु यीशु का आशा आए, जिसके जीवन में उम्मीद नहीं है उसके जीवन में उम्मीद जागे और प्रभु का सुसमाचार हर एक लोगों तक पहुंचने पाए।